लकुंडीनंतर आता कुंदानगरी परिसरातही सोन्याचा खजिना सापडल्याची बातमी चिकोडी तालुक्यात मोठ्या चर्चेचा विषय ठरली आहे. एका शेतकऱ्याच्या शेतात माती काढताना सोने सापडल्याचा संशय व्यक्त करण्यात येत असून ही माहिती मिळताच तालुका प्रशासन व संबंधित अधिकारी घटनास्थळी दाखल झाले. चिकोडी तालुक्यातील पालभावी गावातील प्रकाश निंगनूर यांच्या मालकीच्या शेत जमिनीत ही घटना घडल्याचे सांगितले जात आहे. शेतात माती काढण्याचं काम सुरू असताना जमिनीत सोन्याचा खजिना सापडल्याचा दावा स्थानिक शेतकरी करत आहेत. माती काढताना चमकणाऱ्या वस्तू आढळून आल्यानं त्या सोन्याच्या असाव्यात असा संशय व्यक्त करण्यात आला. शेतकऱ्यांच्या आरोपानुसार सुमारे 3 किलो सोन्याचा खजिना सापडला आहे. मात्र हा खजिना शेजारच्या शेतातील काही शेतकरी व नातेवाईकांनी घेऊन गेल्याचा गंभीर आरोप करण्यात आलाय. शेतामध्ये माती काढताना खजिना होता तो आमच्या भावाच्या मुलाने स्वतः डोळ्यांनी पाहिला आहे. मंगळवारी रात्री कोणतीही माहिती न देता आनंद निंगनूर नावाच्या व्यक्तीने रातोरात हा खजिना घेऊन गेला असा आरोप प्रकाश निंगनूर यांच्या कुटुंबियांनी केलाय. ನಿಮ್ಮ ಹೆಸರು ರೀ? ಪ್ರಕಾಶ್ ನಿಂಗ್ನೂರ್. ನಿಮ್ದು ರೀ? ಶೇಷೈಲಿ ಗುರುಪಾದ್ ನಿಂಗ್ನೂರ್. ಏನಾಗಿತ್ತು ರೀ ಇಲ್ಲಿ? ಇಲ್ಲಿ ನಾವು ಮಣ್ಣು ಲೋಡಿಂಗ್ ಮಾಡ್ಸತ್ತೀವಿ ಸರ್. ಯಾವಾಗ ಡೇಟ್ ಏನು ರೀ? 11ನೇ ತಾರೀಕು ರವಿವಾರ ಹೋಸ್ರಿ. ಹಾಂ, ನಾವು ಇಲ್ಲಿ ಲೋಡಿಂಗ್ ಮಾಡಿಸೋ ಟೈಮ್ದಾಗ ನನಗೊಂದು ಟೇಲರ್ ಮಣ್ಣು ನಿನ್ಗೊಂದು ಟೇಲರ್ ಪಂಚರ್ ಹೇಳಿದ್ರು ಸರ್. ಒಂದು ಟೇಲರ್ ಹೋದ್ರಿ, 2ನೇ ಟೇಲರ್ ನಾವು ಹೇಳಿದಂಥ ಟ್ರ್ಯಾಕ್ಟರ್ ಬಾಡಿಗೆ ಅದನ್ನು ತೊಗೊಂಡು ಹೋಗಿಬಿಟ್ಟಿದ್ರು ಸರ್. ಅದು ತೊಗೊಂಡು ಹೋಗೋ ಟೈಮಲ್ಲಿ ಅನ್ಲೋಡ್ ಖಾಲಿ ಮಾಡುವಂತಾಗ ಅದ್ರಾಗ ನಿಧಿ ಕೆಳಗೆ ಬಿದ್ದಾರೆ ಸರ್. ಪ್ರತ್ಯೇಕದರ್ಶಿಗಳು ನೋಡಿದ್ದಾರೆ. ಆಮೇಲೆ ಒಬ್ಬ ನಮ್ಮ ಹುಡುಗ ಬ್ರದರ್ ಮಗ ನೋಡಿದ್ದಾನೆ. ಆ ನಂತರ ಇವರು ಮಂಗಳವಾರ ರಾತ್ರಿ 11:30 ತಕೊಂಡು ಹೋಗಿದ್ದಾರೆ ಸರ್. ತಕೊಂಡು ಹೋಗಿ ನಮ್ಗೆ ಕರೆಯಕ್ಕೆ ಬಂದ್ರು ಸರ್. ಯಾರು ತಗೊಂಡ್ ಹೋಗ್ಯಾರ? ಆನಂದ್ ಬಾಬು ನಿಂಗ್ನೂರ್ ತಕೊಂಡವ್ರಿ. ಅವ್ರು ಏನಾಗ್ಬೇಕು ರೀ ಮಗ? ಅವ್ರು ನಮ್ಗೆ ಅಂತಂಬ್ರ ಆಗ್ಬೇಕ್ರಿ ಸರ್. ನಿಧಿ ಅಂದ್ರೆ ಎಷ್ಟು ತೂಕಿತ್ತು ಏನಾದ್ರು ಮಾಹಿತಿ? ಒಂದು ಅಂದಾಜು 3 kg ಅಂತ ಹೇಳ್ಯಾರ ಸರ್. ಏನ್ರಿ ಅದು? ಗೋಲ್ಡ್ ಐತ್ರಿ ಸರ್. ಯಾರು ಹೇಳಿರಿ ನಿಮ್ಗೆ? ಯಾರು ಹೇಳಿರಿ? ನಮಗೆ ಅವ್ರು ಕೆಲವರು ಮಾಹಿತಿ ಹೇಳಿದ್ರಿ ಸರ್. ಅವ್ರು ನೋಡ್ಯಾರ? ಅವ್ರು ಹೇಳಿದವ್ರ ಹೆಸರು ಹೇಳ್ರಲ್ಲ. ಅವ್ರು ಹೇಳಿದ ಸರ್ ಇಲ್ರಿ, ಆದ್ರೆ ಅವ್ರ ಸಿಕ್ಕಿದಂತೆ ಕರೆಯರ ಸರ್. ಎಲ್ಲಿದ್ದು ಬತ್ರ ನಿಧಿ? ನಿಧಿ ಅವರ ಪುರಾತನ ಕಾಲದ ಐತ್ರಿ ಸರ್. ಅದು ಅಂದ್ರೆ ಹೆಂಗ್ರಿ ಪುರಾತನ ಕಾಲದ? ಎಲ್ಲಿದ್ದು ಯಾವ ಸ್ಥಳದಿಂದ ಬಂತಂತ? ಯಾವ ಸ್ಥಳದಿಂದ ಬಂದ ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಸಂಪೂರ್ಣವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಇಲಾಖೆದವರು, ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ ಇದಕ್ಕೆ ಕ್ರಮ ತಗೋಬೇಕು. ಈಗ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿತ್ತು ಪ್ರಚಾರ ಆಗೈತ್ರಿ. ಉದ್ದೇಶ ನಮ್ದಿಲ್ಲ. ಈ ಆ ಉದ್ದೇಶ ಏನಿಲ್ಲ. ಇಲ್ಲ, ಆ ಉದ್ದೇಶ ಇಲ್ಲ. ಅಂತ ಹಸಿ ಮಾಡೋರು ಅಲ್ರಿ. ಈಗ ಕಾನೂನು ಪ್ರಕಾರ ಅವರ ತನಿಖೆ ಮಾಡ್ತಾನಂದ್ರಿ. ಕಾನೂನು ಪ್ರಕಾರ ತನಿಖೆ ಮಾಡಲಿ. ನಾವು ಸುಳ್ಳು ಏನಾದ್ರು ಕಾನೂನು ಪ್ರಕಾರವಾಗಿ ಅದಕ್ಕೆ ಶಿಕ್ಷೆ ಕೊಟ್ಟರು ನಾವು ಅದಕ್ಕೆ ನೀವು ಶಿಕ್ಷೆ ಅನುಭವಿಸ್ತಾರೆ. ತಲೆಬಾಗ್ತೀವಿ. ಎಲ್ಲ ಹುಡುಗ ನೋಡ್ಯಾನಂತಂದು ಹೇಳ್ತಾರೆ. ಮತ್ತೆ ಹೌದು, ಹುಡುಗಿ ನೋಡಿದ ಕರೆ ಹೇಳ್ತೀರಿ. ಹುಡುಗ ಅಲ್ಲಿ ಏನ್ ಮಾಡತ್ತಿದ್ರವ? ಹುಡುಗ ಅವ ಅಲ್ಲಿ ಆಟ ಆಡ್ಕೋತಿದ್ರಿ. ಅನ್ಲೋಡ್ ಮಾಡುವಂತಾಗ ಅವ ಇಬ್ರು ಹೋಗಿ ನಿಂತಿರಿ. ಇಮಲವ್ವ ನಿಂಗ್ನೂರ, ಬಸಪ್ಪ ನಿಂಗ್ನೂರ. ಇವು ಆನಂದ್ ಬಾಬು ನಿಂಗ್ನೂರ ಲೋಡ್ ಮಾಡಿಸೋ ಮಾಲಕ್ರಿ. ಅವ್ ಅನ್ಲೋಡ್ ಮಾಡಿಸೋ ಮಾಲಕ್ರಿ. ಆ ನಂತರ ಅವ್ನು ಹುಡುಗ ಬಂದಿತ್ತಾನ್ರಿ, ನಮ್ಮ ಬ್ರದರ್ ಮಗ ರೀ. ಅವ್ನು ಆ ಹುಡುಗನ ವಯಸ್ಸು ಏನ್ರಿ? ಹುಡುಗನ ಹೆಸರೇನ? ಹುಡುಗನ ಹೆಸರು ಗುರು ಬಸಪ್ಪ ನಿಂಗ್ನೂರ್ರಿ. ಹುಡುಗನ ವಯಸ್ಸು 5ನೇ ಶಾಲೆ 5ನೇ ಸಾಲಿ ಹೋಗ್ಕನ್ರಿ ಸರ್. ಎಲ್ಲಿ ಹೋಗೋಣ ಸಾಲಿಗ್ರಿ? ತೇರ್ದ ಹೋಗ್ಕನ್ರಿ. ಸಿದ್ಧ ಐತ್ರಿ, ಡ್ರೀಮ್ ಕಿಸ್ ಸಾಲಿ ಹೋಗ್ಕನ್ರಿ. ಈ ಜಮೀನು ಇದು ಯಾರ್ದ್ರಿ? ಈಗ ಇದು ಜಮೀನು ನಮ್ದ ರೀ. ಸರ್ವೆ ನಂಬರ್ 36 ರೀ, 6. ಸರ್ವೆ ನಂಬರ್ 24ರಾಗ ಅನ್ಲೋಡ್ ಮಾಡ್ಯಾನ್ರಿ. ಆನಂದ್ ಬಾಬು ಅನ್ಲೋಡ್ ಮಾಡೋ ಟೈಮ್ದಾಗ ಸಿಕ್ಕೈತ್ರಿ. ಎಲ್ಲಿ ಒಡ್ನೆ ಸಿಕ್ಕೈತೇನ್ರಿ ಅದು? ಒಡ್ನ್ಯಾಗ ಸಿಕ್ಕೈತ್ರಿ ಸರ್. ಆ ಒಡ್ ಎಷ್ಟು ವರ್ಷ ಹಿಂದಿಂದ ಇತ್ರಿ? ಸುಮಾರು ಒಂದು 4 ತಲೆಮಾರು ಹಿಂದಿಂದ ಐತಿ ಸರ್. ಅದು ದೊಡ್ಡ ಒಡ್ಡತೇನ್ರಿ? ದೊಡ್ಡ ಒಡ್ ಐತಿ ಸರ್. 4 ತಲೆಮಾರು ಅಂದ್ರೆ ಒಂದು 400 ವರ್ಷ ಇರ್ಬೋದು. ಇವ್ರು ನಿಮಗೆ ಏನಕ್ಕಾರ? ಇವ್ರು ನಮ್ಮ ಅಪ್ಪಾರ ಸರ್. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರೇನ್ರಿ? ಜೋರ್ಲೆ ಮಾತಾಡ್ರಿ. ಅಡ್ಡ ಹೆಸರು ರೀ? ತಮ್ಮನ ಹೆಸರು ರೀ? ಗುಂಡಪ್ಪ. ಏನಾಗಿತ್ರಿ ಇಲ್ಲಿ? ನಿಧಿ ಸಿಕ್ಕೈತಿ ಅಂತೇಳಿ ಆರೋಪ ಐತ್ರಲ್ಲ ಅದು? ಅಲ್ರಿ ಹೊಲದಾಗ ಒಂದು ಒಡ್ ಐತ್ರಿ. ಯಾವ ಹೊಲ ಹೆಸರೇನ್ರಿ? ಅಲ್ಲಿ ಈಗ ಹೋಗಿ ಬರ್ತಲ್ಲ 36 ಸರ್ವೆ ನಂಬರ್ದಾಗ. ಹಾಂ, ಈಗ ಹೋಗಿ ಬಂದಿರ್ಲ ಅಲ್ಲಿ ಅದ ಇದಾತ್ರಿ, ಮೋಸನಿ ಆತ. ಅದು ಯಾರ ಜಮೀನು? ಯಾರದ್ರಿ ಜಮೀನು? ಯಾರದ? ನಮ್ದ ರೀ, ಅವ್ರದ. ಅವ್ರ ಕೆಳಗ ಮ್ಯಾಲ ನಾವ ಆ ಜಮೀನಿಗೆ ಏನಾತ್ರಿ, ಒಂದು 2 ಫುಟ್ ನೆಲ ಮ್ಯಾಲ ಹೋತ್. ಮ್ಯಾಲ ಹೋಗೋಣ ನಾವೇನು ಮಾಡಿದ್ವಿ, ಅದನ್ನ ಮಣ್ಣು ತಕ್ಕೊಂಡು ಈ ಕಡೆ ತಂದು ಸುರ್ಕೊಂಡ್ವಿ. ಆ ಮಣ್ಣು ನೀವು ಯಾಕೆ ತಕ್ಕೊಂಡ್ರಿ? ನಮಗೆ ಬಂದೈತಿ. ನಾವು ಮಣ್ಣು ತಕ್ಕೊಂಡ್ರಿ. ನಮ್ಮ ಹೋಗ್ಯಾಗ ಅವ್ರು ನೆಲ ಕುಲ ಮಾಡಿ ಬಿಟ್ಟರು ಮಣ್ಣು ತಕ್ಕೊಂಡು. ಈ ಮಣ್ಣು ತಂದು ತಕ್ಕೊಂಡ್ಬಂದರಿ. ಅಲ್ಲಿ ನಿಧಿ ಹೊಂಟೈತೆ. ಈ ಹುಡುಗರ್ನ ಯಾರೋ ಹೇಳಿರತ್ತೆ ಅವ್ರಿಗೆ. ನಾವಂತೂ ಇಲ್ಲಿ ಸಿನೇಕ್ ಬಂದಿಲ್ಲ ಯಾರು. ಈಗ ನಿಧಿ ಐತೈತಲ್ಲ, ಅದು ಮಣ್ಣ ಮ್ಯಾಗೆಲ್ಲ ಬಂಡ್ರು ಗೊಜ್ಜೋದು ಇದರೆಲ್ಲ ಆಗೈತ್ರಲ್ಲ. ಹೇಳ್ರಿ, ಮಣ್ಣ ಮ್ಯಾಗ ಮಾಡಿದಾರಲ್ಲ ರೀ. ಯಾರು ಮಾಡ್ಯಾರ್ರಿ? ಅಲ್ಲಿ ಯಾರ ನಾವು ಸನೇಕ ಹೋಗಿಲ್ಲ ರೀ. ನಿಮ್ಮೆಲ್ಲ ಗಂಭೀರ ಆರೋಪ ಮಾಡತ್ತಾರ ಅವರು. ಅದಕ್ಕೆ ನೀವೇನು ಹೇಳ್ತೀರಿ ಅಂತ? ಅದಾರ್ಲೆ ನಮ್ಮ ಮ್ಯಾಲ ಮಾಡ್ರಿ. ನಮ್ದು ಇನ್ಕ್ವೈರಿ ಅಲ್ರಿ. ನಮ್ದು ಇನ್ಕ್ವೈರಿ ಅಲ್ಲಿ. ಈಗ ತೋಟದಾಗ ಬೇಕಾರೆ ಎಲ್ಲಾರು ಕೇಳ್ರಿ ನೀವು. ನಮ್ದು ತಪ್ಪತ್ತು ಏನು ಅವ್ರ ತಪ್ಪತ್ತು? ಅವ್ರ ಆರೋಪ ಯಾಕೆ ಮಾಡತ್ತಾರ ನಿಮ್ಮ ಮ್ಯಾಗ ರೀ? ಆರೋಪ ಯಾಕೆ ಮಾಡತ್ತಾರ ಅವ್ರು?
ಆ ನಿಮ್ಮ ಮ್ಯಾಗ ಯಾಕೆ ಆರೋಪ ಮಾಡತ್ತಾರ ಅವ್ರು? ಅದ ರೀ ನಿಧಿ ಸಿಕ್ಕೈತೆ ಅದ ಎತ್ರ ಸಲ ಮಾಡತ್ತಾರ ಅದು? ಅದ ಸಿಕ್ಕೈತೆ ಅವ್ರ ಪಾಲ ಕೊಡೋದು ಇಲ್ಲ ಅವ್ರಿಗೆ ನಿಮಗೆ ಏನು ಅವ್ರ ಪಾಲ ಬೇಕತ್ತೆ ಯಾವತ್ರ ಪಾಲ ರೀ? ಆ ಬಂಗಾರದ ಪಾಲ್ ಬೇಕತ್ರಿ ಇದಕ್ಕಿಂತ ಮುಂಚೆ ನೀವು ಅವ್ರ ಜೊತೆ ಕರೆಕ್ಟ್ ಆಗಿದ್ರೇನ್ರಿ? ಅವ್ರ ಜೊತೆ ಚಲೋ ಇದ್ರಿ? ನಾವು ಗಪ್ಪ ಇದ್ರು ಅವ್ರು ಏನೇ ಇಲ್ಲ. ಅವ್ರಿದ್ರು ಮಣ್ಣು ತುಂಬ ಮತ್ತೆ ಅವ್ರು ಏನು ಹಾದಿ ಬಂದ್ ಮಾಡ್ರಿ ಅವ್ನು ಕೇಳಿಲ್ಲ, ಏನ್ ಬಂದ್ ಮಾಡ್ರಿ ನಾವು ಕೇಳಿಲ್ಲ. ಅವ್ರು ಎಲ್ಲ ತೋಟದಾಗ ಒಟ್ಟಿ ಏನ್ ದುನಿಯಾನ ಮಾಡ್ತಾರ ಅವ್ರು. ಯಾವಾಗಿಂದ್ರ ಆಗೈತ್ರಿ ಇದ? ಈಗ ವರ್ಷ 2 ವರ್ಷ ಆತ ಪಿ ಎಸ್ ಐನು ಬ್ಯಾಸೋತಾನ್ರಿ. ಈ ಹೊಲ ಸಲುವಾಗಿ ಈ ಪಿ ಎಸ್ ಐನು ಬ್ಯಾಸೋತಾರ ಅವ್ರು. ಇವ್ರು ಬಂದ ಎರ್ತಕ್ಕೆ ಇವ್ರು ಹೇಳಿ ಎಲ್ಲ ಗೊತ್ತೈತ್ರಿ ಅವಾಗ ಪಾಪ ಹೇಳಿಬಿಟ್ಟಿ ಹೋಗುದು ಮತ್ತೆ ಮ್ಯಾಗಿನ ಅಧಿಕಾರಿಗೆ ಫೋನ್ ಇಲ್ಲಿ ಬಿಡುದ್ರೆ ಮ್ಯಾಗಿನ ಹೋಗುದು, DSP ಗೆ ಹೋಗುದು, SP ಗೆ ಹೋಗುದು. ಈಗ ಅವ್ರು ಸುಳ್ಳು ಆರೋಪ ಮಾಡತ್ತಾರ. ಮಂಡಾರಿ ಊರ್ ಬಾಯಿ ಮಂದಿನ ಆರ್ನು ಹಿನ್ನೋಲಿ ಈಗ ತನಿಖೆ ಐತಂದ್ರ ತನಿಖೆ ನಡೀಲಿ ಅಂತ ಹೇಳ್ತಾರೆ. ನಡೀಲ್ರಿ ತನಿಖೆ ನಡೀಲಿ ನಮ್ದೇ. ಏನಾಗಿದೆ ಆಗಲಿ ನೀವು ಜಮೀನು ಕೊಂಡು ತಗೊಂಡದ ಹಿರಿಯದ್ರದ ಅದ? ಹಿರಿಯಾರ್ದು ಹಿರಿಯರ ಇದ್ರೆ ಆಯ್ತು. या घटनेची माहिती पसरताच गावात कुतूहल आणि तणावाचं वातावरण निर्माण झालं आहे. सोन्याचा खजिना सापडल्याची माहिती मिळताच मोठ्या संख्येने ग्रामस्थ घटनास्थळी जमा झाले. परिस्थिती नियंत्रणात ठेवण्यासाठी प्रशासनाने आवश्यक उपाययोजना केल्या आहेत. तालुका प्रशासनाच्या अधिकाऱ्यांनी घटनास्थळी पाहणी करून शेतात पुढील तपास सुरू केला आहे. दरम्यान सोन्याचा खजिना सापडल्याच्या आरोपाबाबत अद्याप स्पष्टता मिळालेली नाही. खरोखरच सोनं सापडलं आहे की केवळ अफवा आहे असा प्रश्न नागरिकांमध्ये निर्माण झालाय. पोलीस व महसूल विभागाचे अधिकारी माहिती संकलन करत असून संशयितांची चौकशी होण्याची शक्यता आहे. ಅವ್ರು ರೋಡ್ ಮಾಡೋಂತಾಗ ರಾಡ್ ಐತ್ರಿ, ಅದು ಬೀಳಲ್ಲ ಅಂತ ಇವ್ರು ನಿಂತಾರ, ಅವ್ರ ನೋಡ್ಕೊತ. ನೀವು ಹೇಳ್ತಾನ ಅವರ ಹೇಳಿಗಪ್ಪಲ್ಲ ನಾವು ಅಂತಿದ್ರೆ ಅದೇ ತಗೊಂಡು ಬಂದು ಇತ್ತು ಅದೊಂದಿಷ್ಟು ಹೇಳ್ಬಿಟ್ಟ ಕಬ್ಬಿತ್ರೆ ಇಟ್ಟು ಒಟ್ಟ ಏನ್ ಬಿತ್ತಂಬಲ್ಲ ನಾವು ಮತ್ತೇನು ಇಲ್ಲ ಇಟ್ಟು ಹೆಂಗಿತ್ರ ಅದ? ಎಂತದೈತ್ರ ಅದ? ಏನು ಕಾರ ಅಂತ ಐತ್ರಿ? ಕಾರ ಅಂತ ಇತ್ತು ಹೊಳೆ ಐತೇನ್ರಿ? ಹೇಳ್ಬೇಕು ನಾವು ಅಟ್ಟಿತ್ತು ನೋಡಿ ಅವ್ರು 3 kg ಮತ್ತು ಅಟ್ಲೀಸ್ಟ್ ಐತ್ರಿ ಖಾರಾಗ ಇತ್ತು. ನಾವು ಹೇಳ್ತಿದ್ದು ನಮಗೆ ಪಾಪ ಏನು ಅವ್ರದ್ದು ಲಾಭ ಇಲ್ಲ, ಯಾರ್ದು ಲಾಭ ಇದ್ದಿದ್ದು ಪಾಪ ನಿಮ್ಮ ಹೆಸರೇನ್ರಿ? ನಿಮ್ಮ ಹೆಸರೇನ್ರಿ? ಅಲ್ಲ ನಿಮ್ಮ ಹೆಸರ ನಿಮಗೆ ಎಷ್ಟು ಕಂಡು ಇಬ್ರು ಕೂಡ ಎಲೆ ಇದ್ದು ಕೇಳ್ರಪ್ಪ ನೀವು ಮತ್ತೆ ಯಾಕಂದ್ರೆ ಎಲ್ಲರೂ ಸಂಪೂರ್ಣವಾಗಿ ತನಿಖೆ ಮಾಡ್ರಿ. ನಾವು ಕಾನೂನಿಗೆ ಏನಾರು ನಾವು ಸುಳ್ಳು ಪೇಕ್ ಮಾಡಿದ್ರೆ ನಾವು ಕಾನೂನಿಗೆ ಯಾವತ್ತೂ ತಿಳಿಬಾಗ್ತಾನೆ ರೀ. ಕಾನೂನು ಕಿಮ್ಮತ್ ಕೊಡ್ತೀನಿ. ನಮ್ಮ ಉದ್ದೇಶ ನಿಮ್ನೆಲ್ಲ ಕರೆಸಿ ಸಮಯ ವ್ಯರ್ಥ ಮಾಡಬೇಕು, ಸರ್ಕಾರ ಸಮಯ ವ್ಯರ್ಥ ಮಾಡ್ಬೇಕಂತ ನನ್ನ ಉದ್ದೇಶ ಅಲ್ಲ. ಸಂಪೂರ್ಣವಾಗಿ ತನಿಖೆ ಮಾಡ್ತೀನಿ ಸಮಗ್ರವಾಗಿ. ಭಂಡಾರನ್ರಿ ಏನು ಸರ್ ಅದ? ಇಲ್ಲಿ ಐತೆ ನೋಡಿ ಸರ್, ಇಲ್ಲಿ ಐತೆ ಭಂಡಾರ. ನಾವು ಯಾಕೆ ಸುಳ್ಳು ಹೇಳ್ರಿ ಸರ್? ನಮಗೇನು ಒಂಬತ್ತು ಮಂದಿ ಬಂಡ ಹಾಕೊಂಡ್ರಿ ಸರ್. ನಮ್ಮ ಫ್ಯಾಮಿಲಿಗೆ ಹೇಳಿ ಹೋಗ್ಬೇಡ ಪೂಜೆ ಮಾಡ್ಯಾರ 12ವರೆಗೆ ಸರ್ ನೀವೇ ನೋಡಿ 12ವರೆಗೆ ನಾಯಿಗೆ ಬಗಳಲ್ಲ ಇಲ್ಲೇ ಬಗತ್ತಾರ ಎಲ್ಲ ಸರ್. ನೀವು ಯಾರು ಮತ್ತೆ ಕೇಳ್ಬೇಡ್ರಿ, ಅವ್ನು ಬರ್ರಿ, ಅವ್ನು ತಲೆ ಕಸ್ಕೊಬೇಡ್ರಿ. ನಿಮ್ಗೇನು संपूर्णವಾಗಿ ತನಿಖೆ ಮಾಡುವ. एकूणच कुंदानगरी जवळील पालभावी गावात घडल्याचं सांगितलं जाणारे हे प्रकरण लकुंडीनंतरचे आणखी एक सोन्याच्या खजिन्याचं प्रकरण आहे का, याबाबत उत्सुकता वाढली असून तपासानंतरच सत्य समोर येणार आहे. विनोद कोलकार, KMM मराठी, बेळगाव.